ದೈವೇ ಧರ್ಮದ ಮೂಲವಯ್ಯ ದಯಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎನ್ನುವ ಒಂದು ವಿಶಿಷ್ಟವಾದಂಥ ದಯೆ ಆಧಾರಿತ ಧರ್ಮವನ್ನು ವಿಶ್ವಕ್ಕೆ ನೀಡಿದಂಥ ಹಿರಿಮೆ ಬಸವಣ್ಣನವರಿಗೆ ಸಲ್ಲುತ್ತೆ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ ಅನ್ನುವ ಒಂದು ವಿಶ್ವ ಪ್ರೇಮದ, ವಿಶ್ವ ಭಾತೃತ್ವದ, ಒಂದು ವಿಶ್ವ ಮೌಲ್ಯದ ಧರ್ಮವನ್ನು ಇಡೀ ವಿಶ್ವಕ್ಕೆ ನೀಡಿದಂತಹ ಒಂದು ದೊಡ್ಡ ಸಾಧಕರು ನಮ್ಮ ಬಸವಾದಿ ಶರಣರು. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದಂಥವರು, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿದಂಥವರು, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತ ಹೇಳಿದಂತಹ ಬಸವಣ್ಣನವರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ, ಅನ್ಯರ ಕಂಡರೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎನ್ನುವ 7 ಸೂತ್ರಗಳ ಮಾನವ ಸಂವಿಧಾನವನ್ನು ಇಡೀ ವಿಶ್ವಕ್ಕೆ ನೀಡಿದಂತಹ ಹಿರಿಮೆ ಬಸವಣ್ಣನವರಿಗೆ ಸಲ್ಲುತ್ತೆ. ಬಸವಣ್ಣನವರು ಕೊಟ್ಟಂಥ ಈ ಜೀವನ ಸಂವಿಧಾನ, ಈ ಜೀವನದ ನೀತಿ ಸಂಹಿತೆ ಇಡೀ ವಿಶ್ವಕ್ಕೆ ಎಲ್ಲ ಕಾಲಕ್ಕೂ ಪ್ರಸ್ತುತವಾದಂತಹ ಒಂದು ಆಧ್ಯಾತ್ಮಿಕ ಸಾಮಾಜಿಕ ಮೌಲ್ಯವಾಗಿದೆ. ಇಂತಹ ಬಸವಣ್ಣನವರ ಆಚರಣೆಯನ್ನು, ಸ್ಮರಣೆಯನ್ನು ವಿಶ್ವದಾದ್ಯಂತ ಮಾಡ್ತಾ ಇರುವುದು ತುಂಬ ಸ್ತುತ್ಯಾರ್ಹವಾದಂಥ ವಿಷಯ. ಇವತ್ತಿನ ಜಾಗತಿಕ ನೆಲೆಯ ಸಂಘರ್ಷಗಳಿಗೆ, ತುಮುಲುಗಳಿಗೆ, ತಲ್ಲಣೆಗಳಿಗೆ ಬಸವಣ್ಣನವರ ತತ್ವಗಳಲ್ಲಿ ಪರಿಹಾರವಿದೆ ಅನ್ನುವ ಮಾತನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದೀಗ ಯುರೋಪ್ನಲ್ಲಿ ಪ್ರಪ್ರಥಮ ಬಾರಿಗೆ ಬಸವ ಸಮಿತಿಯ ಆಶ್ರಯದಲ್ಲಿ ಬಸವ ಜಯಂತಿಯನ್ನು ಇದೇ ಮೇ 31ರಂದು ಆಚರಿಸ್ತಾ ಇರುವಂಥದ್ದು ಬಹಳ ಸ್ತುತ್ಯಾರ್ಹವಾದ ವಿಷಯ. ನನ್ನ ಗೆಳೆಯರಾದ ವಿಜಯ್ ಅವರು ಜರ್ಮನಿಯಿಂದ ಬಂದಾಗ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಇದೀಗ ಈ ಬಸವ ಜಯಂತಿಯ ಆಚರಣೆ ಸಾಕಾರಗೊಳ್ತಾ ಇರುವಂಥದ್ದು ತುಂಬ ಆಶಾದಾಯಕವಾದ ವಿಷಯ. ಪೋಲ್ಯಾಂಡು, ಇಟಲಿ, ಬೆಲ್ಜಿಯಂ, ನೆದರ್ಲ್ಯಾಂಡ್, ಲಕ್ಸಂಬರ್ಗ್ ಮುಂತಾದ ಅನೇಕ ರಾಷ್ಟ್ರಗಳ ಒಕ್ಕೂಟಗಳು ಸೇರಿಕೊಂಡು ಯುರೋಪ್ನಲ್ಲಿ ಈ ಬಸವ ಜಯಂತಿಯನ್ನು ಆಚರಿಸ್ತಾ ಇರುವಂಥದ್ದು ಬಹಳ ಸ್ತುತ್ಯಾರ್ಹವಾದಂಥ ವಿಷಯ. ಬಸವಣ್ಣನವರ ವಿಚಾರಧಾರೆ ವಿಶ್ವದ ಮೂಲೆ ಮೂಲೆಗಳಿಗೆ ತಲುಪಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯವಾಗಿದೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಈ ಬಸವ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥಾಪಕರಿಗೆ ಶುಭವನ್ನು ಕೋರ್ತೇನೆ. ಈ ಜಯಂತಿ ಯಶಸ್ವಿಯಾಗಿ ವಿಶ್ವದೆಲ್ಲೆಡೆ ಬಸವಾದಿ ಶರಣರ ವಿಚಾರಧಾರೆ ಪಸರಿಸುವಂತಹ ಒಂದು ಶುಭ ಕಾರ್ಯಕ್ಕೆ ನಾಂದಿಯಾಗಲಿ ಅಂತ ಹಾರೈಸ್ತೇನೆ. ಮತ್ತೊಮ್ಮೆ ಈ ಯುರೋಪಿನಲ್ಲಿ ನಡೀತಾ ಇರುವ ಪ್ರಪ್ರಥಮ ಬಸವ ಜಯಂತಿಗೆ ನನ್ನ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಶರಣು ಶರಣಾರ್ಥಿ.